ಸಂಸಾರ ಇದೆ ಅನ್ನೋದನ್ನ ಬಹಿರಂಗಪಡಿಸಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಏನು ಅನ್ನೋದು. ಮಿಸ್ಟರ್ ಮೋಹನ್, ನೀನ್ ಮೊನ್ನೆ ಹೇಳ್ತಾ ಇದ್ದೆ ಅಣ್ಣ ತಮ್ಮ ಇಬ್ರುವೆ. ಆದ್ರೆ ಮೋಹನ್, ನೀನು ಒಮ್ಮೆ ಹಿಂದೆ ತಿರುಗಿ ನೋಡು. ನೀನು ಗುತ್ತಿಗೆದಾರನ್ನ ಬರೋದಕ್ಕೆ ಮೊದಲು ಯಾವ ಪರಿಸ್ಥಿತಿಲಿ ಇದ್ದೆ, ಏನಾಗಿದೆ ಅಂತ. ನಿನ್ನಿಂದಾಗ್ಲಿ ನಿನ್ನ ಮನೆಯಿಂದಾಗ್ಲಿ ₹1 ನನ್ನ ಸ್ವಂತ ಉಪಯೋಗಕ್ಕೆ ಪಡ್ಕೊಂಡಿಲ್ಲ. ಎಲ್ಲ ಪ್ರತಿಯೊಂದು ನಿನ್ನ ಮನೆಗೋಸ್ಕರ ಉಪಯೋಗಿಸ್ಕೊಂಡಿದ್ದೀರ ಹೊರತು ನಾನು ಯಾವತ್ತೂ ನನ್ನ ಸ್ವಂತ ಬಳಕೆಗೆ, ನನ್ನ ಸ್ವಂತಕ್ಕಾಗಿ ಬಳಕೊಂಡಿಲ್ಲ. ನೀನ್ ದುಡ್ಡು ಹಾಕಿ ಗೆಲ್ಲಿಸ್ಕೊಂಡಿದ್ದೀನಿ ಅಂತೀಯಲ್ಲ, ನಿನ್ನ ಇದನ್ನ ಸ್ಥಾನನ ಭದ್ರಪಡಿಸ್ಕೊಳ್ಳೋಕ್ಕೋಸ್ಕರ ನಾನು ಬಳಸ್ಕೊಂಡೆ ಹೊರತು ಅದರಿಂದ ನಾನು 10 ವರ್ಷ ನನ್ನ ಮನೆಯಿಂದ ಇಬ್ರು ಡೈರೆಕ್ಟರ್ ಆಗಿದ್ವಿ, ನಾನು ನನ್ನ ಚಿಕ್ಕಪ್ಪ. ಆದ್ರೂ ಕೂಡ ನಾವು ಅಧ್ಯಕ್ಷರಿಗೆ ಯಾವತ್ತೂ ಬಾಯ್ಬಿಟ್ಟು ಕೇಳಲಿಲ್ಲ ನಿನ್ನ ಹತ್ರ. ನೀವು ರಾಜಕಾರಣಕ್ಕೆ ಬರೋಕ್ಕಿಂತ ಮೊದಲೇ ನಮ್ಮ ಚಿಕ್ಕಪ್ಪ 10 ವರ್ಷ ಡೈರೆಕ್ಟರ್ ಆಗಿದ್ರು, 3 ವರ್ಷ ಅಧ್ಯಕ್ಷರಾಗಿದ್ದು ಬಂದಿದ್ರು. ಮಿಸ್ಟರ್ ಹರೀಶ್, ಮೊದಲು ಇದನ್ನ ಗಣನೆಗೆ ತಗೊಂಡು ಮುಂದಕ್ಕೆ ಏನ್ ಬೇಕಾದ್ರೂ ಮಾತಾಡಿ. ಮೊದಲು ನಿಮ್ದೇನಾದ್ರು ಪರಂಪರೆ ಅಥವಾ ಇತಿಹಾಸ ಇದ್ರೆ ಅದನ್ನ ಮೊದಲು ಹೇಳಿ ಮುಂದಕ್ಕೆ ನೀವು ಮುಂದುವರಿಸಬಹುದು.